ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಹಸು ಮೇಯಿಸಲು ಹೋಗಿದ್ದ ರೈತನ ಮೇಲೆ ಚಿರತೆ ದಾಳಿ. ಸ್ಥಳೀಯರು ಧಾವಿಸುತ್ತಿದ್ದಂತೆ ಪೊದೆಯಲ್ಲಿ ಆವಿತು ಕುಳಿತ ಚಿರತೆಯನ್ನ ಸಾಹಸ ಮಾಡಿ ಸೆರೆ ಹಿಡಿದ ಗ್ರಾಮಸ್ಥರು. ಕ್ಯಾಬಿನೆಟ್ನಲ್ಲಿ ಜಂಗಮಕೋಟೆ ಕೈಗಾರಿಕಾ ಪ್ರದೇಶವನ್ನ ಕೈಬಿಡುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ರೈತ ಸಂಘದ ಹೋರಾಟಕ್ಕೆ ಹಲವು ಸಂಘ ಸಂಸ್ಥೆಗಳ ಬೆಂಬಲ. ಕ್ಯಾಬಿನೆಟ್ ಸಭೆ ಭಯ, ಡಿಸಿ ಕಚೇರಿಗೆ ಪೊಲೀಸ್ ಸರ್ಪಕಾವಲು. ನಂದಿ ಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಗೆ ಕ್ಷಣಗಣನೆ. ಬಯಲು ಸೀಮೆ ಜಿಲ್ಲೆಗಳಿಗೆ ಹೊಸ ಯೋಜನೆಗಳ ನಿರೀಕ್ಷೆ. ಸಿದ್ಧತೆಗಳನ್ನು ವೀಕ್ಷಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಓವರ್ಟೇಕ್ ಮಾಡುವ ಭರದಲ್ಲಿ ಇನೋವಾ ಕಾರು ಡಿವೈಡರ್ಗೆ ಡಿಕ್ಕಿ, ಪಲ್ಟಿ. 4 ಸಾವು ಮತ್ತು 4 ಸ್ಥಿತಿ ಗಂಭೀರ. ದೊಡ್ಡಬಳ್ಳಾಪುರ ಮಾಕಳಿ ಬಳಿ ಭೀಕರ ಅಪಘಾತ. ವಾರ್ತೆಗಳ ವಿವರ. ಚಿರತೆಗೆ ಚಾಕ್ಲೇಟ್ ತಿನ್ನಿಸಿ, ಇದು ಜನರ ಮಧ್ಯದಿಂದ ಕೇಳಿ ಬರ್ತಿರುವ ಧ್ವನಿ. ರೈತನ ಮೇಲೆ ದಾಳಿ ಮಾಡಿದ್ದಕ್ಕೆ ಆಕ್ರೋಶಗೊಂಡ ರೈತರು ಅರಣ್ಯ ಇಲಾಖೆಯ ಮನವಿಯನ್ನು ಲೆಕ್ಕಿಸದೆ ದಾಳಿ ಮಾಡಿದ ಚಿರತೆ ಪೊದೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದು, ಇದನ್ನೇ ಅವಕಾಶವನ್ನಾಗಿ ಬಳಸಿಕೊಂಡ ರೈತರು ಪೊದೆಯ ಸುತ್ತಲೂ ಬಲೆ ಹಾಕಿ ಚಿರತೆಯನ್ನ ಸಾಹಸ ಮಾಡಿ ಹಿಡಿದವು. ರೈತರೇ ಅರಣ್ಯ ಇಲಾಖೆಗೆ ಒಪ್ಪಿಸಿರುವ ಕುತೂಹಲಕಾರಿ ಘಟನೆಯೊಂದು ಗುಡಿಬಂಡೆ ತಾಲೂಕಿನ ವರ್ಲಕೊಂಡದಲ್ಲಿ ನಡೆದಿದೆ. ಈ ಕುರಿತು ಒಂದು ವರದಿ. ಗರ್ಜಿಸುತ್ತಿರುವ ಚಿರತೆ. ಆತಂಕವೇ ಇಲ್ಲದೆ ಚಿರತೆಯ ಕಿವಿಗಳನ್ನ ಹಿಡಿದುಕೊಂಡಿರುವ ಯುವಕರ ಪಡೆ. ಹಸುವನ್ನ ಮೇಯಿಸಲು ಹೋಗಿದ್ದ ರೈತ ರಾಮಕೃಷ್ಣಪ್ಪ ಮೇಲೆ ದಾಳಿ ನಡೆಸಿ ಗಾಯಗೊಳಿಸಿದ್ದ ಚಿರತೆ ಗ್ರಾಮಸ್ಥರು ಧಾವಿಸುತ್ತಿದ್ದಂತೆ ಪೊದೆಯಲ್ಲಿ ಆವಿತು ಕುಳಿತುಕೊಂಡಿತ್ತು. ಕಳೆದೊಂದು ವಾರದಿಂದಲೂ 3 ಚಿರತೆಗಳು ಕಾಣಿಸಿಕೊಂಡಿತ್ತು. ಹಿಡಿಯುವಂತೆ ಅರಣ್ಯ ಇಲಾಖೆಗೆ ತಿಳಿಸಿದ್ರೂ ಪ್ರಯೋಜನವಾಗಿರಲಿಲ್ಲ. ಈ ಬಗ್ಗೆ ಈ ನ್ಯೂಸ್ ಟಿವಿಯಲ್ಲೂ ಕೂಡ ವರದಿ ಬಿತ್ತರವಾಗಿತ್ತು. ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಸಮೀಪದ ಕರೀನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಮೇಲೆ ಚಿರತೆ ದಾಳಿ ನಡೆಸಿ ತೀವ್ರವಾಗಿ ಗಾಯಗೊಳಿಸಿದೆ. ಗಾಯಾಳುವನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲು ಮಾಡಲಾಗಿದೆ. ಚಿರತೆ ದಾಳಿಯಾಗಿದ್ದ ಸುದ್ದಿ ಹಬ್ಬುತ್ತಿದ್ದಂತೆ ಗ್ರಾಮದ 100 ಯುವಕರು, ರೈತರು ದೊಣ್ಣೆಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಚಿರತೆ ಇದ್ದ ಸ್ಥಳವನ್ನ ಸುತ್ತುವರೆದಿದ್ದಾರೆ. ಅಷ್ಟೇ ಅಲ್ಲದೆ ಪೊದೆಯ ಸುತ್ತಲೂ ಬಲಿಯನ್ನ ಹಾಕಿದ್ದು ತಪ್ಪಿಸಿಕೊಳ್ಳುವ ಭರದಲ್ಲಿ ಚಿರತೆ ಬಲೆಗೆ ಬಿದ್ದಿದೆ. ಧೃತಿ ಕಡಿದ ರೈತರು ತಕ್ಷಣ ಚಿರತೆಯನ್ನ ಸೆರೆ ಹಿಡಿದಿದ್ದಾರೆ. ಅಷ್ಟೇ ಅಲ್ಲ, ಚಿರತೆಯ ಕಿವಿಗಳನ್ನ ಹಿಡಿದುಕೊಂಡು ಆಟಾಡುವುದು, ಹಣೆಯನ್ನು ಮುಟ್ಟುವಂತಹ ಚೇಷ್ಟೆಗಳನ್ನು ಮಾಡಿದ್ದಾರೆ. ನಮ್ಮ ಮೇಲೆ ಅಟ್ಯಾಕ್ಸ್ ಬಂದಿದೆ. ಹಸು ಕೆಟ್ಟಾಗ್ತಾ ಇದ್ವಿ. 2 ಸಲ ನನ್ನ ಮೇಲೆ ಬಂದ. ಮೂರನೇ ನನಗೆ ಸಾಲ ಸುಸ್ತಾಯಿತು. ಆದರೂ ಇಲ್ಲಿ ಉಗುರ್ನಾಗ ಇಲ್ಲಿ ನೀವು ಒಬ್ಬರೇ ಹೋಗ್ತಾ ಇದ್ರಾ? ನಾನು ಒಬ್ಬನೇ. ಕೈಯಲ್ಲಿ ಏನೂ ಇರಲಿಲ್ಲ? ಇಲ್ಲ, ಏನೂ ಇಲ್ಲ ಕೈಯಲ್ಲಿ. ಹಸುಗೇನಾಗಿಲ್ಲ? ಎಲ್ಲ ಹಸುನು ನಾನು ತಪ್ಪಿಬಿಟ್ಟಿನಿ. ಮನೆ ಓಡೋದು. ಆಮೇಲೆ ಏನಾಯ್ತು? ಅಲ್ಲೇ ಕಿಸ್ಕೊಂಡೋಗಕ್ಕೆ ನಮ್ಮ ಅಣ್ಣನ ಮಗನು ಬಂದ್ಬಿಟ್ಟು ಅವನು ನಾಯಿಗಳೆಲ್ಲ ಬಂದ್ಬಿಟ್ಟು ಈ ಕಡೆ ಅಲ್ಲಿ ಗಿಡ ಇದೆ, ಗೆಟ್ಟ ಐತೆ, ಗೆಟ್ಟಕ್ಕೆ. ರೈತರ ಸಾಹಸವನ್ನ ಒಂದೆಡೆ ಮೆಚ್ಚಬೇಕು. ಆಕ್ರೋಶಗೊಂಡಿದ್ದ ರೈತರು ಚಿರತೆಗೆ ಏನೂ ತೊಂದರೆ ಕೊಡದೆ ಅರಣ್ಯ ಇಲಾಖೆಯವರನ್ನ ಕರೆಸಿ ಚಿರತೆಯನ್ನ ಒಪ್ಪಿಸಿದ್ದಾರೆ. ಇನ್ನು ಗುಡಿಬಂಡೆ ತಾಲೂಕಿನ ವರ್ಲಕೊಂಡ ಬೆಟ್ಟದ ಸುತ್ತಮುತ್ತಲಿನ ಗ್ರಾಮಸ್ಥರು ವರ್ಲಕೊಂಡ ಬೆಟ್ಟದಲ್ಲಿ ವಾಸವಾಗಿರುವ ಚಿರತೆ ಚೊಕ್ಕನಹಳ್ಳಿ ಕೆರೆಯಲ್ಲಿ ಹಾಗೂ ಸುತ್ತಮುತ್ತ ಇತ್ತೀಚಿನ ದಿನಗಳಲ್ಲಿ ಚಿರತೆಗಳು ಕಾಣಿಸುತ್ತಿರುವ ಬಗ್ಗೆ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ. ಕಳೆದ 1 ವಾರದ ಹಿಂದೆ ಡ್ರೋನ್ ಕ್ಯಾಮೆರಾದಲ್ಲಿ ಚಿರತೆ ಇರುವುದು ಖಚಿತವಾಗಿದೆ. ಇನ್ನು ಕೆಲ ಚಿರತೆಗಳು ಸುತ್ತಮುತ್ತ ಪ್ರದೇಶಗಳಲ್ಲಿ ಕಾಣಿಸಿಕೊಳ್ತಿದ್ದವು. ಇಂದು ನಡೆದ ಚಿರತೆ ದಾಳಿಯಿಂದ ರೈತರು ತೋಟಗಳಿಗೆ ಹೋಗಲು ಭಯಭೀತರಾಗಿದ್ದಾರೆ. ಇನ್ನಾದರೂ ಅರಣ್ಯ ಇಲಾಖೆಯವರು ಜಾನುವಾರುಗಳ ಪ್ರಾಣಗಳು ಹೋಗುವ ಮುನ್ನ ಎಚ್ಚೆತ್ತುಕೊಂಡು ಚಿರತೆಗಳನ್ನು ಹಿಡಿಯುವ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ಜನರೇ ಚಿರತೆ ಮೇಲೆ ದಾಳಿ ಮಾಡುವ ಸಾಧ್ಯತೆಗಳು ಇವೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ.
ಕೃಷಿಗೆ ಯೋಗ್ಯವಾದ ಭೂಮಿಯನ್ನ ಯಾವುದೇ ಸರ್ಕಾರಗಳು ಕೈಗಾರಿಕೆ ಉದ್ದೇಶಗಳಿಗೆ ಕಸಿದುಕೊಳ್ಳಬಾರದೆಂದು 2013ರ ಕೃಷಿ ಕಾಯ್ದೆಯಲ್ಲಿ ಕಾಂಗ್ರೆಸ್ ಸರ್ಕಾರವೇ ತಿದ್ದುಪಡಿ ಮಾಡಿರುವುದನ್ನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರೇ ಉಲ್ಲಂಘನೆ ಮಾಡುತ್ತಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಕೃಷಿ ಯೋಗ್ಯ ಭೂಮಿಯನ್ನ ಕಸಿದುಕೊಳ್ಳುವ ನಿರ್ಧಾರವನ್ನ ನಾಳೆ ನಡೆಯುವ ಕ್ಯಾಬಿನೆಟ್ನಲ್ಲಿ ಕೈಬಿಡಿ, ಇಲ್ಲ ಅಂದ್ರೆ ಮುಂದೆ ತೀವ್ರವಾದ ಪ್ರತಿಭಟನೆಯನ್ನ ಎದುರಿಸಬೇಕಾಗುತ್ತದೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗಾಗಿ 13 ಹಳ್ಳಿಗಳ ಸಾವಿರಾರು ಎಕರೆ ಕೃಷಿ ಯೋಗ್ಯ ಭೂಮಿಯನ್ನ ಕೈಬಿಟ್ಟು ಗ್ರೇಡ್ ಸಿ ಅಂಡ್ ಡಿ ಭೂಮಿಯನ್ನ ಬಳಸಿಕೊಳ್ಳಿ ಎಂದು ಒತ್ತಾಯಿಸಿ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಜಂಗಮಕೋಟೆ ಹೋಬಳಿಯಲ್ಲಿ ಭೂಮಿ ಕಳೆದುಕೊಳ್ಳುತ್ತಿರುವ 13 ಹಳ್ಳಿಗಳಿಂದ ರೈತರು ಟ್ರ್ಯಾಕ್ಟರ್ಗಳಲ್ಲಿ ಪ್ರತಿಭಟನೆಗೆ ಆಗಮಿಸಿದ್ರು. ನಾಳೆ ಕ್ಯಾಬಿನೆಟ್ ನಡೆಯುತ್ತಿರುವ ವೇಳೆ ನಡೆಯುತ್ತಿರುವ ಈ ಪ್ರತಿಭಟನೆಗೆ ಮಹತ್ವ ಬಂದಿದೆ. ಅದಕ್ಕಾಗಿ ನೂರಾರು ಪೊಲೀಸರಿಂದ ಡಿಸಿ ಕಚೇರಿ ಸುತ್ತ ಹದ್ದಿನ ಕಣ್ಗಾವಲು ಹಾಕಿದ್ದರು. ನಮ್ಮ ಭೂಮಿ ಬಿಡುವವರೆಗೂ ಹೋರಾಟ ನಿಲ್ಲದು ಎಂದು ಘೋಷಣೆ ಕೂಗಿದ್ರು. ಹೋರಾಟಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷರು ಸಿಕಲ್ ರಾಮಚಂದ್ರಗೌಡ, ದಲಿತ ಸಂಘಟನೆಗಳ ಮುಖಂಡರು ಸಾಥ್ ನೀಡಿದ್ರು. ಹಾಗಾಗಿ ತಾರಕಕ್ಕೇರಿದ್ದ ಪ್ರತಿಭಟನೆ ಕಾವು ದೊಡ್ಡವರಿಗೆ ಮುಟ್ಟಿಸಲು ತೀವ್ರ ಪ್ರಯತ್ನ ನಡೆದಿತ್ತು. ಪ್ರತಿಭಟನೆ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್, ಕುಮಾರಸ್ವಾಮಿ ಸಿಎಂ ಆಗಿದ್ದ ವೇಳೆ ಅವರು ಅದೇ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ದಿನವೇ ಕೃಷಿ ಯೋಗ್ಯ ಭೂಮಿಯನ್ನ ಸರ್ಕಾರ ವಶಕ್ಕೆ ಪಡೆಯಬಾರದು ಎಂಬ ಕಾಯ್ದೆಯನ್ನ ಜಾರಿಗೆ ತರುತ್ತೇನೆ ಎಂದು ಬೊಗಳೆ ಬಿಟ್ಟಿದ್ರು. ಆದರೆ ಇವತ್ತು ಸಿದ್ದರಾಮಯ್ಯ ಸರ್ಕಾರವೇ ಅಧಿಕಾರದಲ್ಲಿದ್ದರೂ ಸಾವಿರಾರು ರೈತರನ್ನ ತಮ್ಮ ಸಾಗುವಳಿಯಿಂದ ದೂರ ತಳ್ಳುತ್ತಿದ್ದಾರೆ. ತಮ್ಮ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುವ ಮೊದಲು ನಾಳೆ ನಡೆಯುವ ಕ್ಯಾಬಿನೆಟ್ನಲ್ಲಿ ಜಂಗಮಕೋಟೆ ಕೈಗಾರಿಕೆ ಪ್ರದೇಶವನ್ನ ಕೈಬಿಡುವ ನಿರ್ಧಾರ ತೆಗೆದುಕೊಳ್ಳಿ ಎಂದು ಎಚ್ಚರಿಕೆ ನೀಡಿದರು. ಡಿಸಿ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕೊಡುವ ಕಾರ್ಯಕ್ರಮವನ್ನು ರೈತರು ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದಾರೆ. ಸರ್ಕಾರ ಒಂದು ಭಾಳ ದೊಡ್ಡ ತಪ್ಪನ್ನು ಮಾಡ್ತಾ ಇದ್ದಾರೆ. 2013ರಲ್ಲಿ ಒಂದು ಭೂ ಸ್ವಾಧೀನ ಕಾಯ್ದೆಗೆ ತಿದ್ದುಪಡಿಯನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ತಂದರು. ಅದು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಅದಕ್ಕೆ ತಿದ್ದುಪಡಿ ಮಾಡ್ಬೋದಾ ಸಿದ್ದರಾಮಯ್ಯ? ನೀವು ಸರಿ ಮಾಡ್ಬೋದಪ್ಪ ಅದು? ನೀವು ಅವತ್ತೇನೆಂದ್ರಿ 2018ರಲ್ಲಿ ಕುಮಾರಸ್ವಾಮಿ ತಿದ್ದುಪಡಿ ಮಾಡುವಾಗ, ನಾನು ಅದೇ ಸಂದರ್ಭದಲ್ಲಿ ಗೆಲೋಟ್ ಅಂತ ಹೇಳಿ ರಾಜಸ್ಥಾನ ಮುಖ್ಯಮಂತ್ರಿ ಇದ್ದರು, ಅವರು ತಿದ್ದುಪಡಿ ಮಾಡುವ ಪ್ರಯತ್ನ ಮಾಡಿದರು. ಆವಾಗ ರಾಹುಲ್ ಗಾಂಧಿ ಒಂದು ಪತ್ರ ಬರೀತಾರೆ ಪಕ್ಷದ ಅಧ್ಯಕ್ಷರು, ಇದು ಕಾಂಗ್ರೆಸ್ ಪಕ್ಷದ ಮಹತ್ವಾಕಾಂಕ್ಷೆಯ ಯೋಜನೆ, ರೈತರಿಗೆ ನಾವೇನು ಕೊಟ್ಟಿಲ್ಲ, ಈ ಕಾಯ್ದೆ ಅವರನ್ನು ರಕ್ಷಣೆ ಮಾಡುತ್ತೆ, ಇದರಲ್ಲಿ ಒಂದು ಅಕ್ಷರವನ್ನು ತಿದ್ದುಪಡಿ ಮಾಡಬೇಡಿ ಅಂತ ಹೇಳಿ ಆ ಪತ್ರದಲ್ಲಿ ಅವ್ರಿಗೆ ಬರೀತಾರೆ. ಅದೇ ಪತ್ರವನ್ನು ನಕಲು ನಾನು ಸಿದ್ದರಾಮಯ್ಯಗೆ ತಂದುಕೊಡ್ತೇನೆ, ನೋಡಿ ನಿಮ್ಮ ಅಧ್ಯಕ್ಷರು ಅಲ್ಲಿ ರಾಜ್ಯದ ಮುಖ್ಯಮಂತ್ರಿಗೆ ಬರೆದಿದ್ದಾರೆ, ಇಲ್ಲೂ ಕೂಡ ನಿಮ್ಮದೇ ಪಕ್ಷದ ಸಹಕಾರದೊಂದಿಗೆ ಇಲ್ಲಿ ಸರ್ಕಾರ ರಚನೆ ಆಗಿರೋದು ಮುಖ್ಯಮಂತ್ರಿ ಕುಮಾರಸ್ವಾಮಿ, ನೀವು ಹೇಳಿ ಅವರಿಗೆ ಮಾಡಬೇಡಿ ಅಂತ. ಆಗ ಅವ್ರು ಹೇಳಿದರು, ಇಲ್ಲ ದೇವೇಗೌಡ ಕುಮಾರಸ್ವಾಮಿ ನಾನು ಏನು ಮಾತಾಡಿದ್ರು ತಪ್ಪಂತ ಹೇಳ್ತಾರೆ, ಅದಕ್ಕೆ ಇಡೀ 4 ದಿವಸ ಸರ್ಕಾರ ಇದು, ನಂತರ ನಾವೇ ಸರ್ಕಾರ ಮಾಡೋದು, ಆವಾಗ ನಾವು 24 ಗಂಟೆ ಒಳಗಡೆ ರದ್ದು ಮಾಡ್ತೀವಿ ಅಂದರು. ರದ್ದಾಯ್ತಾ? ನೀವು ಕೊಟ್ಟ ಮಾತು ನಿಮಗೆ ಜವಾಬ್ದಾರಿ ಇದೆಯಾ? ವಿಶೇಷವಾಗಿ 1961ರ ಕಾಯ್ದೆ ಕೆಳಗಡೆ ಕೃಷಿ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ಆ ಕಾಯ್ದೆಯಲ್ಲಿ ಹೇಳ್ತದೆ, ಇದು ಕೃಷಿಗೆ ಯೋಗ್ಯವಾದ ಭೂಮಿಯನ್ನು ಯಾವುದೇ ಕಾರಣಕ್ಕೆ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡಬಾರ್ದು.
ಪ್ರತಿಭಟನೆಗೆ ಬೆಂಬಲ ನೀಡಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ, ನಾವು ಯಾವತ್ತೂ ಕೈಗಾರಿಕೆಗಳ ಸ್ಥಾಪನೆಗೆ ಅಡ್ಡಿ ಮಾಡುವುದಿಲ್ಲ. ಆದರೆ ರೈತರು 10 ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ಜಮೀನನ್ನ ಕೈಬಿಟ್ಟು ಬೀಳು ಭೂಮಿಯನ್ನ ಕೈಗಾರಿಕೆಗಳಿಗೆ ಪಡೆಯಲಿ. ಇಲ್ಲವಾದಲ್ಲಿ ರೈತರ ಹೋರಾಟದ ಜೊತೆಗೆ ನಾವು ಕೈಜೋಡಿಸಿ ಅವರಿಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟಕ್ಕೆ ಸಿದ್ಧ ಎಂದರು. ನಾವೆಲ್ಲ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ರೈತರು ದಂಗೆ ಎದ್ದೇಳ್ತಾರೆ. ದಂಗೆ ಹೇಳ್ತಕ್ಕಂಥ ಕೆಲಸ ಮಾಡಿದ್ರೆ ಈ ಸರ್ಕಾರಕ್ಕೆ ನಾವು ಕಠಿಣ ಬುದ್ಧಿ ಆಗುತ್ತೆ. ಈ ಸರ್ಕಾರದ ನಿರ್ಧಾರ ಬಿಡಬೇಕು. ಇದೇ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ರೆ ಆ ನಂದಿ ದೇವಸ್ಥಾನದಲ್ಲಿ ದೇವರು ಸ್ವಲ್ಪ ಒಳ್ಳೆ ಬುದ್ಧಿ ಕೊಟ್ಟು ಈ ರೈತರಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ಆಗ್ರಹ ಮಾಡ್ತೀವಿ. ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ದಲಿತ ಸಂಘಟನೆ ಮುಖಂಡ ಮಾರಸಂದ್ರ ಮುನಿಯಪ್ಪ, ಸಿಕಲ್ ಆನಂದಗೌಡ, ಜಿಲ್ಲಾಧ್ಯಕ್ಷ ರಾಮು ನೆಲಮಾಕನಹಳ್ಳಿ, ಗೋಪಾಲ್, ರಾಮಾಂಜನಪ್ಪ, ಹಿತ್ತಲಹಳ್ಳಿ ರಮೇಶ್ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕಳೆದ ತಿಂಗಳ 19ರಂದು ನಿಗದಿಯಾಗಿದ್ದ ಸಚಿವ ಸಂಪುಟ ಸಭೆ ಜುಲೈ 2 ಅಂದರೆ ಬುಧವಾರ ನಡೆಸಲು ಸಕಲ ಸಿದ್ಧತೆಗಳು ನಡೆದಿವೆ. ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮದಲ್ಲಿ ಮೊದಲ ಬಾರಿಗೆ ನಡೆಯುತ್ತಿರುವ ಸಚಿವ ಸಂಪುಟ ಸಭೆಯಲ್ಲಿ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗಳಿಗೆ ನೀರಾವರಿ ಸೇರಿದಂತೆ ಹಲವು ಯೋಜನೆಗಳನ್ನು ಸಿಎಂ ಸಿದ್ದರಾಮಯ್ಯ ಸರ್ಕಾರ ಘೋಷಿಸುತ್ತಾರೆಂಬ ನಿರೀಕ್ಷೆಯಲ್ಲಿ ಜನರಿದ್ದಾರೆ. ಸುಸೂತ್ರವಾಗಿ ಸಂಪುಟ ಸಭೆ ನಡೆಸಲು ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಇಂದು ನಂದಿಗಿರಿಧಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಾಜ್ಯದ 4 ದಿಕ್ಕುಗಳಲ್ಲೂ ಸಂಪುಟ ಸಭೆ ನಡೆಸಿ ಆ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿರುವ ರಾಜ್ಯ ಸರ್ಕಾರ ನಾಳೆ ಅಂದರೆ ಜುಲೈ 2ರಂದು ಬಯಲುಸೀಮೆ ಭಾಗದ ವಿಶ್ವವಿಖ್ಯಾತ ನಂದಿಗಿರಿಧಾಮದಲ್ಲಿ ಇದೇ ಮೊದಲ ಬಾರಿಗೆ ಸಭೆ ನಡೆಸಲು ಮುಂದಾಗಿದೆ. ಕಳೆದ ತಿಂಗಳು 19ರಂದು ನಡೆಯಬೇಕಿದ್ದ ಸಭೆ ಯೋಜನೆಗಳನ್ನು ತಯಾರಿ ಮಾಡಿಕೊಳ್ಳದ ಕಾರಣ ಮುಂದೂಡಲಾಗಿತ್ತು. ನಾಳೆ ಬುಧವಾರ ನಡೆಯುವ ಸಂಪುಟ ಸಭೆಯ ವ್ಯವಸ್ಥೆಯನ್ನು ಪರಿಶೀಲಿಸಲು ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಇಂದು ನಂದಿಗಿರಿಧಾಮಕ್ಕೆ ಭೇಟಿ ನೀಡಿದರು. ನಂದಿ ಬೆಟ್ಟದ ಮೇಲಿನ ಮಯೂರ ಹೋಟೆಲ್ನಲ್ಲಿ ನಡೆಯುವ ಸಭೆಗೆ ಎಲ್ಲಾ ಸಿದ್ಧತೆಗಳು ನಡೆಯುತ್ತಿವೆ. ಸಿಎಂ ಸಿದ್ದರಾಮಯ್ಯ ಹಾದಿಯಾಗಿ ಡಿಸಿಎಂ ಡಿಕೆಶಿ, ಗೃಹ ಮಂತ್ರಿ ಹಾಗೂ ಸಚಿವರ ಆಗಮನಕ್ಕಾಗಿ ಜಿಲ್ಲಾಡಳಿತ ಸ್ವಾಗತ ಕಮಾನುಗಳನ್ನು ಸಿದ್ಧಪಡಿಸಲಾಗಿದೆ. ಅದರ ಜೊತೆಗೆ ಸ್ಥಳೀಯ ಮುಖಂಡರ ಫ್ಲೆಕ್ಸ್ ಬೋರ್ಡ್ಗಳು ರಾರಾಜಿಸುತ್ತಿವೆ. ದೊಡ್ಡಬಳ್ಳಾಪುರ ಕಡೆಯಿಂದ ಬೆಟ್ಟಕ್ಕೆ ಪ್ರವೇಶ ಪಡೆಯುವ ದ್ವಾರ ಬಾಗಿಲು ನಾಡಿನ ದೊರೆಗಳನ್ನು ಸ್ವಾಗತಿಸಲು ಸಜ್ಜುಗೊಂಡಿದೆ. ಸಭೆಯ ಸ್ಥಳವನ್ನ ಪರಿಶೀಲಿಸಿದ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಇದೊಂದು ಐತಿಹಾಸಿಕ ಸಭೆಯಾಗಲಿದೆ. ನಾಳೆ ಹಲವು ಹೊಸ ಯೋಜನೆಗಳನ್ನು ಘೋಷಿಸುವ ನಿರೀಕ್ಷೆ ಇದೆ. ಮಹಾತ್ಮ ಗಾಂಧೀಜಿ ತಂಗಿದ್ದ ನಂದಿ ಬೆಟ್ಟದಲ್ಲಿ ಸಾರ್ಕ್ ಸಮ್ಮೇಳನ ನಡೆಸಿದ ಜಾಗದಲ್ಲೇ ಕ್ಯಾಬಿನೆಟ್ ಸಭೆ ನಡೆಯುತ್ತಿದ್ದು, ಬಯಲುಸೀಮೆ ಜಿಲ್ಲೆಗಳ ನಾಡಿನಲ್ಲಿ ಚಾರಿತ್ರಿಕ ಸಭೆಯಾಗಿ ಉಳಿಯಲಿದೆ ಎಂದು ಬಣ್ಣಿಸಿದ್ದಾರೆ. ಸಂಪುಟ ಸಭೆ ನಂದಿಗಿರಿಧಾಮದಲ್ಲಿ ಕಡೆಗೂ ನಾಳೆ ಆಗ್ತಾ ಇದೆ. ಕಳೆದ ತಿಂಗಳು 19ನೇ ತಾರೀಕು ಆಗಬೇಕಾಗಿತ್ತು. ಕೆಲವು ತಯಾರಿಗಳು ಮಾಡಿಕೊಳ್ಳಿಕ್ಕೆ ಸಮಯಾವಕಾಶದ ಕೊರತೆ ಆಯಿತು. ಕೆಲವು ಯೋಜನೆಗಳಿಗೆ ಮಂಜೂರಾತಿ ಪಡಿತಕ್ಕಂಥದ್ದಕ್ಕೂ ಕೆಲವು ಘಟನೆಗಳಿಂದ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಇಲಾಖೆ ಇವರೆಲ್ಲರೂ ಕಾರ್ಯ ಒತ್ತಡದಿಂದ ನಾವು ಅದನ್ನು ಪೂರ್ಣಗೊಳಿಸೋಕ್ಕಾಗಲಿಲ್ಲ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ಸಲಹೆ ಕೊಟ್ಟರು, ಅಲ್ಲಿ ಮಾಡಿದಾಗ ನಾವೊಂದು ಅರ್ಥಪೂರ್ಣವಾಗಿ ಆಗಬೇಕು ಅಂತಕ್ಕಂಥದ್ದು. ಆ ಕಾರಣದಿಂದ ಮುಖ್ಯಮಂತ್ರಿಗಳು ಸಲಹೆ ಮೇರೆಗೆ ನಾವು ಅದನ್ನು ಮುಂದೂಡುವಂಥ ಕಡೆಗಳಿಗೆಯಲ್ಲಿ ಮುಂದೂಡುವಂಥ ಒಂದು ಕೆಲಸ ಮಾಡಿದ್ದೀವಿ. ಮಾತು ಕೊಟ್ಟಂಗೆ ನಾವು ಇಲ್ಲಿ ನಾಳೆ ಸಂಪುಟ ಸಭೆಯನ್ನು ಏರ್ಪಡಿಸಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿಂದ ಹೊರಡ್ತಾರೆ ರಸ್ತೆ ಮುಖಾಂತರ. ಭೋಗನಂದೀಶ್ವರ ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆದು ದೇವರ ಆಶೀರ್ವಾದವನ್ನು ಪಡೆದು ಅಲ್ಲಿಂದ ಎಲ್ಲ ನಮ್ಮ ಸಚಿವ ಸಂಪುಟದ ಎಲ್ಲ ಸದಸ್ಯರು, ಗೌರವಾನ್ವಿತ ಸದಸ್ಯರೆಲ್ಲರೂ ನಾವು ಬಸ್ಸುಗಳ ಮುಖಾಂತರ ನಂದಿ ಬೆಟ್ಟಕ್ಕೆ, ನಂದಿ ಗಿರಿಧಾಮಕ್ಕೆ ಬರ್ತೀವಿ. 12 ಗಂಟೆಗೆ ನಿಗದಿಯಾಗಿದೆ ಸಂಪುಟದ ಸಭೆ ಪ್ರಾರಂಭಕ್ಕೆ. ಅದರಿಂದ 12 ಗಂಟೆಗೆ ಪ್ರಾರಂಭ ಆಗಿ ಸಂಪುಟದ ಸಭೆಯಲ್ಲಿ ಹಲವಾರು ವಿಚಾರಗಳು ನಮ್ಮ ಭಾಗಕ್ಕೆ ಸಂಬಂಧಪಟ್ಟಂತೆ ಮತ್ತು ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳ ಬಗ್ಗೆ ಅಲ್ಲಿ ಚರ್ಚೆಯಾಗಿ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥ ಕೆಲಸ ಆಗುತ್ತೆ. ಜಿಲ್ಲಾಡಳಿತ ಭಾಳ ಎಲ್ಲ ಒಂದು ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಮೇಲ್ಗಡೆಗೆ ಹೆಚ್ಚು ವಾಹನಗಳು ಬರುವಂಥದ್ದಕ್ಕೆ ಅವಕಾಶ ಇಲ್ಲ. ಆ ಕಾರಣದಿಂದ ನಾವು ಬಸ್ಸಲ್ಲಿ ಬರುವಂಥದ್ದು, ನಂತರ ಮಂತ್ರಿಗಳು ಅಥವಾ ಅಧಿಕಾರಿಗಳು ನಿರ್ಗಮಿಸಬೇಕಾದ್ರೆ ಅವ್ರ ವಾಹನ ಬೇಕಾಗುತ್ತೆ. ಅದರಿಂದ ಇಲ್ಲಿ ಒಳಗಡೆ ಸ್ವಲ್ಪ ಕೆಲವು ವಾಹನಗಳನ್ನು ಬಿಡಬೇಕು. ನಂತರ ಉಳಿದಂಥ ವಾಹನಗಳನ್ನು ಅಲ್ಲಿ ನಮ್ಮೇನು ವಾಹನ ನಿಲುಗಡೆ ಪ್ರದೇಶ ಇದೆ ಅಲ್ಲಿ ನಿಲ್ಲಿಸುವಂಥದ್ದು ಮಾಡ್ತೀವಿ.
ಇನ್ನು ನಾಳೆ ಸಿಎಂ ಡಿಸಿಎಂ ಹಾದಿಯಾಗಿ ಎಲ್ಲ ಸಚಿವರು ಪಾಲ್ಗೊಂಡು ಇಡೀ ಸರ್ಕಾರವೇ ನಂದಿ ಬೆಟ್ಟದಲ್ಲಿ ಇರುವುದರಿಂದ ಭದ್ರತೆ ಹಾಗೂ ರಕ್ಷಣಾ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದ್ದು ಐಡೆಂಟಿ ಹೊಂದಿದ ವ್ಯಕ್ತಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶ ಇಲ್ಲದಂತೆ ಪೊಲೀಸ್ ಸರ್ಪಗಾವಲು ಏರ್ಪಡಿಸಲಾಗಿದೆ. ಸಚಿವರು, ಶಾಸಕರು, ಸರ್ಕಾರಿ ಅಧಿಕಾರಿಗಳು ಮತ್ತು ಮಾಧ್ಯಮ ವರದಿಗಾರರಿಗೆ ಮಾತ್ರ ಪ್ರವೇಶ ನೀಡಲಾಗುತ್ತಿದೆ. 12 ಗಂಟೆಗೆ ನಿಗದಿಯಾಗಿರುವ ಸಚಿವ ಸಂಪುಟ ಸಭೆಗೂ ಮುನ್ನ ಬೆಟ್ಟದಡಿ ಇರುವ ಭೋಗನಂದೀಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಬೆಟ್ಟಕ್ಕೆ ತಲುಪುವುದರಿಂದ ಭೋಗನಂದೀಶ್ವರ ದೇವಾಲಯದ ಸುತ್ತ ಹದ್ದಿನ ಕಣ್ಗಾವಲು ಇರಲಿದೆ. ಪೂಜೆ ಮುಗಿದ ನಂತರ ಕೆಎಸ್ಆರ್ಟಿಸಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಬಸ್ಸುಗಳಲ್ಲಿ ಬೆಟ್ಟಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಏನು ಕ್ರಮ ಕೈಗೊಂಡಿದೆ ಎನ್ನುವ ಮಾಹಿತಿಯನ್ನ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ನೀಡಿದ್ದಾರೆ ನೋಡಿ. ನಾಳೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಂದಿ ಹಿಲ್ಸಲ್ಲಿ 2 ಜುಲೈ ಸಚಿವ ಸಂಪುಟ ಸಭಾ ಆರ್ಗನೈಸ್ ಆಗ್ತಾ ಇದೆ. ಆ ವಿಚಾರ ಬಗ್ಗೆ 7 ಪಾಯಿಂಟ್ಸ್ ಇದೆ. ನಾವು ಎಲ್ಲ ಕಡೆ ಹೆಚ್ಚಾಗಿ ಸಂಖ್ಯೆಯಲ್ಲಿ ನಮ್ಮ ಸಿಬ್ಬಂದಿ ಡಿಪ್ಲಾಯ್ ಮಾಡಿದ್ದೀವಿ. ಫುಲ್ ಸೆಕ್ಯೂರಿಟಿ ಮಾಡಿದ್ದೀವಿ. ಮೋರ್ ದ್ಯಾನ್ 1200 ಪೊಲೀಸ್ ಮ್ಯಾನ್ ಹ್ಯಾವ್ ಬಿನ್ ಡಿಪ್ಲಾಯ್ಡ್. 3 ಜನ ಅಡಿಷನಲ್ ಎಸ್ ಕೂಡ ಹೊರಗಡೆಯಿಂದ ಬಂದಿದ್ದಾರೆ. 8 KSRP, 6 DR ಪಾರ್ಟಿ ಮತ್ತು ಎಲ್ಲ BDDS ಟೀಮ್ ವಗೇರಾ ಬಂದಿದೆ. ನಂದಿ ಹಿಲ್ಸಲ್ಲಿ ನಾವು ನಿನ್ನೆಯಿಂದ ಆಲ್ರೆಡಿ ಎಂಟ್ರಿ ಪಬ್ಲಿಕ್ದು ಸ್ಟಾಪ್ ಮಾಡಿದ್ದೀವಿ. ಸ್ಕಂದಗಿರಿಯಲ್ಲಿ ಕೂಡ ಟ್ರ್ಯಾಕ್ ಸ್ಟಾಪ್ ಆಗಿದೆ. ಆ್ಯಂಟಿ ಡ್ರೋನ್ ನೋ ಫ್ಲೈ ಡ್ರೋನ್ ಝೋನ್ ಕೂಡ ಡಿಕ್ಲೇರ್ ಮಾಡಿದ್ದೀವಿ. ಸೊ ಇದು ಎಲ್ಲ ನಮ್ಮ ಸೈಡಿಂದ ಕ್ರಮ ತಗೊಂಡಿದ್ದೀವಿ. ಮತ್ತು ನಮ್ಮ ಸೈಡಿಂದ ಎಲ್ಲ ಎಸ್ಪೆಷಲಿ ಇಲ್ಲಿ ಪಾರ್ಕಿಂಗ್ ವಗೇರಾದ ವ್ಯವಸ್ಥೆ ಕಮ್ಮಿ ಇದೆ. ಸೊ ವೆಹಿಕಲ್ಸ್ ವಗೇರಾ ಕಂಟ್ರೋಲ್ ಮಾಡಬೇಕು, ಎಕ್ಸೆಸ್ ಕಂಟ್ರೋಲ್ ವಗೇರಾ ಮಾಡಬೇಕು. ಓನ್ಲಿ ಯಾರ ಹತ್ರ ಪಾಸಸ್ ಇದೆ ಓನ್ಲಿ ಅವರಿಗೆ ಅಲೌ ಮಾಡ್ತೀವಿ. ಸೊ ಈ ಥರ ಪೊಲೀಸ್ ಸೈಡಿಂದ ಎಲ್ಲ ರೆಡಿ ಮಾಡಿದ್ದೀವಿ ಬಂದೋಬಸ್ತ್. ಇನ್ನು ಇಂದಿನ ಪರಿಶೀಲನಾ ಭೇಟಿಯಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ, ಸಿಇಒ ನವೀನ್ ಭಟ್, ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವ್ ರೆಡ್ಡಿ ಹಾಗೂ ಇಲಾಖಾ ಮುಖ್ಯಸ್ಥರು ಜೊತೆಗಿದ್ರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಬೆಸ್ಟ್ ಪಿಯು ಕಾಲೇಜ್ ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ ಕಳೆದ 10 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಫಲಿತಾಂಶವನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ದಾಖಲಾತಿ ನೀಡಲಾಗುವುದು. ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, PCMB, PCMCS. ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ನೀಟ್, ಸಿಇಟಿ ಹಾಗೂ ಜೆಇಇ ವಿಶೇಷ ತರಬೇತಿ ನೀಡಲಾಗುವುದು. ಕಾಮರ್ಸ್ ವಿಭಾಗದಲ್ಲಿ EBACS ಮತ್ತು CA ಫೌಂಡೇಶನ್ ತರಬೇತಿ ನೀಡಲಾಗುವುದು. ಎಂದೇ ದಾಖಲಾತಿಗೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, CSI ಆಸ್ಪತ್ರೆ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ನಂಬರ್ 9845634201, 9535553012. ಜೈನ್ ಮಿಷನ್ ಆಸ್ಪತ್ರೆ. ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿದೆ. ಗುಣಮಟ್ಟದ ಆರೋಗ್ಯ ಸೇವೆಗಾಗಿ ಕರ್ನಾಟಕ ಸರ್ಕಾರದಿಂದ ಪ್ರಶಂಸೆಗೆ ಒಳಗಾಗಿದೆ. ಈಗ ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೋಲಾರ ಜಿಲ್ಲೆಯ ಜನರ ಆರೋಗ್ಯ ಸೇವೆಗೆ ನಿರ್ಮಾಣವಾಗಿದೆ ಸುಸಜ್ಜಿತವಾದ 100 ಹಾಸಿಗೆಗಳ ಆಸ್ಪತ್ರೆ. ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲ ಕಾಯಿಲೆಗಳಿಗೂ ಚಿಕಿತ್ಸೆ ಲಭ್ಯ. ಅತ್ಯಾಧುನಿಕ ICU, ಆಪರೇಷನ್ ಥಿಯೇಟರ್, ವಿಶೇಷ ವಾರ್ಡ್, ಹೆರಿಗೆ ವಾರ್ಡ್, ಮಕ್ಕಳ ವಾರ್ಡ್, ಅತ್ಯಾಧುನಿಕ ಪ್ರಯೋಗಾಲಯ ಸೌಲಭ್ಯಗಳು ದೊರೆಯುತ್ತವೆ. ನಮ್ಮ ಆಸ್ಪತ್ರೆಯಲ್ಲಿ ಫಿಜಿಷಿಯನ್, ಹೃದಯ ತಜ್ಞರು, ಮೂಳೆ ಶಸ್ತ್ರಚಿಕಿತ್ಸೆ, ಸ್ತ್ರೀರೋಗ, ENT, ಡಯಾಲಿಸಿಸ್, ಮಕ್ಕಳ ತಜ್ಞರು ಸೇರಿದಂತೆ ಎಲ್ಲಾ ಸೇವೆಗಳು ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಲಭ್ಯ. ಹೈಟೆಕ್ ಆಸ್ಪತ್ರೆ ಸೌಲಭ್ಯ ಕಡಿಮೆ ದರದಲ್ಲಿ ಲಭ್ಯ. ಲಾಭ ಮಾಡುವುದು ನಮ್ಮ ಸಂಸ್ಥೆಯ ಉದ್ದೇಶವಲ್ಲ, ಆರೋಗ್ಯ ಸೇವೆ ನಮ್ಮ ಗುರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ.
ದೊಡ್ಡಬಳ್ಳಾಪುರ ಹೆದ್ದಾರಿಯಲ್ಲಿ ಓವರ್ಟೇಕ್ ಮಾಡುವ ಭರದಲ್ಲಿ ಇನ್ನೋವಾ ಕಾರು ಪಲ್ಟಿ ಹೊಡೆದಿದೆ. ಈ ಭೀಕರ ಅಪಘಾತದಲ್ಲಿ 4 ಸಾವನ್ನಪ್ಪಿದ್ದು ಮತ್ತು 4 ಗಾಯಗೊಂಡಿದ್ದು, ದೇವಸ್ಥಾನಕ್ಕೆ ಹೊರಟಿದ್ದವರು ಮಸಣಕ್ಕೆ ಹೊರಟ ದುರಂತ ಘಟನೆ ದೊಡ್ಡಬಳ್ಳಾಪುರದಲ್ಲಿ ಸಂಭವಿಸಿದೆ. ಹೆದ್ದಾರಿಯಲ್ಲಿ ಓವರ್ಟೇಕ್ ಮಾಡುವ ಭರದಲ್ಲಿ ಇನ್ನೋವಾ ಕಾರು ಪಲ್ಟಿ ಹೊಡೆದಿದೆ. ಭೀಕರ ಅಪಘಾತದಲ್ಲಿ 4 ಸಾವನ್ನಪ್ಪಿದ್ದು 4 ಗಾಯಗೊಂಡಿದ್ದಾರೆ. ದೇವಸ್ಥಾನಕ್ಕೆ ಹೊರಟಿದ್ದವರು ಮಸರಣಕ್ಕೆ ಹೊರಟ ದುರಂತ ಘಟನೆ ದೊಡ್ಡಬಳ್ಳಾಪುರದಲ್ಲಿ ಸಂಭವಿಸಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ಮಾಗಳಿ ಬಳಿ ಇಂದು ಬೆಳಗ್ಗೆ 10:30 ಸಮಯದಲ್ಲಿ ಘಟನೆ ನಡೆದಿದ್ದು, ಘಟನೆಯಲ್ಲಿ 4 ಸಾವನ್ನಪ್ಪಿದ್ದಾರೆ. ಮೃತರು ದೊಡ್ಡಬಳ್ಳಾಪುರ ನಗರದ ಕರೇನಹಳ್ಳಿ ನಿವಾಸಿಗಳು. ಕಾಳಪ್ಪ, ಪುರುಷೋತ್ತಮ, ನಾರಾಯಣಪ್ಪ, ಈಶ್ವರಪ್ಪ ಮೃತ ದುರ್ದೈವಿಗಳು. 4 ಮಂದಿ ಗಾಯಗೊಂಡಿದ್ದು ಆಸ್ಪತ್ರೆಗೆ ಕಳುಹಿಸಲಾಗಿದೆ. ಮೃತರು ಇಂದು ಬೆಳಗ್ಗೆ ಮಂಚೇನಹಳ್ಳಿಯ ಭೀಮೇಶ್ವರ ಬೆಟ್ಟದ ಮಹೇಶ್ವರಮ್ಮನ ದರ್ಶನಕ್ಕೆ ಹೊರಟಿದ್ರು. ದೊಡ್ಡಬಳ್ಳಾಪುರ ಗೌರಿಬಿದನೂರು ರಸ್ತೆಯ ಮಾಗಳಿ ಬಳಿ ಓವರ್ಟೇಕ್ ಮಾಡುವ ವೇಳೆ ಎದುರಿಗೆ ಕೆಎಸ್ಆರ್ಟಿಸಿ ಬಸ್ ಬಂದಿದೆ. ಈ ವೇಳೆ ಎಡಕ್ಕೆ ಕಾರನ್ನ ಚಲಿಸುವಾಗ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ. ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳದಲ್ಲಿ ಮೃತರ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. 8 ಅಂತ ಇದ್ದಾರೆ. ಅದು ಮಾಹಿತಿ ಪೂರ್ತಿ ಇಲ್ಲ, ನನಗೆ ಗೊತ್ತಿಲ್ಲ ಸರ್. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಮಾಹಿತಿ ಇಲ್ಲ. ಒಟ್ಟು 8 ಜನ ಬಂದಿದ್ದಾರೆ. ಇದ್ರಲ್ಲಿ ಸ್ಪಾಟ್ ಆಗಿದಾಗ ಇಲ್ಲಿ ಮೊಬೈಲ್ ಕೊಟ್ಟಿದ್ರು. 2 ಮೊಬೈಲ್ ಬೇರೆ ಕೊಟ್ಟಿದ್ರು. ಅವ್ರ 2 ಮೊಬೈಲ್ ಇದೆ. ಈಗ ಲೋದ್ ಮೇಲೆ ಗೊತ್ತಾಗ್ತದೆ ಏನು ಅಂತ. ಭೀಮೇಶ್ವರ ಬೆಟ್ಟ ಅಣ್ಣ, ಇಲ್ಲಿ ಮಂಚೇನಹಳ್ಳಿ ಹತ್ರ ಭೀಮೇಶ್ವರ ಬೆಟ್ಟ ಪೂಜೆ ಮುಗಿಸ್ಕೊಂಡು ಹೋಗಿದ್ದಾರೆ ಎಲ್ಲ. ಇನ್ನು ಹೋಗ್ತಾ ಇದ್ದೀನಿ ಬೆಳಗ್ಗೆ. ಎಲ್ಲ ಮುಂದೆನೂ ಹೋಗಿ ಬಂದಿದ್ದಾರೆ ದೊಡ್ಡಬಳ್ಳಾಪುರದವರು. ಬಂದಾಗ ಅವ್ರು ನೋಡಿಬಿಟ್ಟು ಇಮಿಡಿಯೇಟಾಗಿ ನಿಮ್ಮ ರಿಲೇಷನ್ ಯಾರೋ ಇದು ಆಕ್ಸಿಡೆಂಟ್ ಆಗಿದೆ, ಸ್ಪಾಟ್ ಆಗಿದೆ, ದಯವಿಟ್ಟು ನೀವು ಅವ್ರ ಮನೆಗೆ ತಿಳಿಸ್ಬಿಡ್ರಿ ಅಂತ ನನಗೆ ಮಾಹಿತಿ ಬಂತು. ನಾನು ಅವ್ರ ಮನೆಗೆ ಫೋನ್ ಮಾಡಿ ಕೇಳಿದ್ದಕ್ಕೆ ಇಲ್ಲ ಅವ್ರು ಬೆಳಗ್ಗೆ ಟ್ರಿಪ್ ಹೋದ್ರು ಅಂತ ಹೇಳಿದ್ರು. ಸರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳ್ರಿ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರಿಗೂ ಹೇಳ್ಬಿಟ್ಟು ನಾವು ಹಂಗೆ ಇಮಿಡಿಯೇಟಾಗಿ ಬಂದ್ವಿ. ಕಾರೆಲ್ಲ ಅಪ್ಸೆಟ್ ಆಗಿದೆ, ಪೂರ್ತಿ ಆಗಿದೆ. ನಮಗೆಲ್ಲ ಗೊತ್ತಿದೆಯಲ್ಲ ಸರ್ ಏನಾಗಿದೆ ಎಲ್ಲ ಆಗಿದೆ. ಬಟ್ ಯಾರು ಇಬ್ಬರು ಏನೋ ಅಲ್ಲಿ ಇಲ್ಲಿಂದ ಹೇಳ್ತಾ ಇರೋರ ಪ್ರಕಾರ ಇಬ್ಬರಿಗೆಲ್ಲ ಜೀವ ಇದೆ. ಬಟ್ ಕಳಿಸಿದೀವಿ, ಅದು ಅಲ್ಲಿ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ದಿಢೀರನೆ ಬಿಳಿ ಕೋಟ್ ಹಾಕಿಕೊಂಡು ಸ್ಟೆಥೋಸ್ಕೋಪ್ ಧರಿಸಿ ಜಿಲ್ಲಾಸ್ಪತ್ರೆಗೆ ಎಂಟ್ರಿ ಕೊಟ್ಟ ಪುಟಾಣಿ ವೈದ್ಯರು. ಕೆಲ ಹೊತ್ತು ಆಸ್ಪತ್ರೆಯಲ್ಲಿನ ವೈದ್ಯರು ರೋಗಿಗಳ ಗಮನ ಸೆಳೆದ್ರು. ಇದೇನು ಪುಟಾಣಿ ವೈದ್ಯರು ನಮಗೆ ಚಿಕಿತ್ಸೆ ನೀಡ್ತಾರಾ ಎಂಬ ಭಾವನೆಯು ಕೆಲ ಹೊತ್ತು ರೋಗಿಗಳಲ್ಲಿ ಮೂಡಿಬಂತು. ಈ ದೃಶ್ಯಗಳು ಕಂಡು ಬಂದಿದ್ದು ಜಿಲ್ಲಾಸ್ಪತ್ರೆ ಚಿಕ್ಕಬಳ್ಳಾಪುರದಲ್ಲೇ. ಇಂದು ರಾಷ್ಟ್ರೀಯ ವೈದ್ಯರ ದಿನ. ಆ ಅಂಗವಾಗಿ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಪ್ರೆಸಿಡೆನ್ಸಿ ಶಾಲೆಯ ಪುಟಾಣಿ ಮಕ್ಕಳು ವೈದ್ಯರ ಸಮವಸ್ತ್ರ ಧರಿಸಿ ಬಳಿಕೆ ಶಾಲೆಯ ಶಿಕ್ಷಕರೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ತೆರಳಿ ಸಾಲು ಸಾಲಾಗಿ ಪ್ರತಿ ವೈದ್ಯರ ಬಳಿ ತೆರಳಿ ಗುಲಾಬಿ ಹೂ ನೀಡಿ ಸಿಹಿ ತಿನ್ನಿಸುವ ಮೂಲಕ ಹ್ಯಾಪಿ ಡಾಕ್ಟರ್ಸ್ ಡೇ ಎಂದು ವಿಶ್ ಮಾಡಿದ್ರು. ಇಂದು ರಾಷ್ಟ್ರೀಯ ವೈದ್ಯರ ದಿನ. ವೈದ್ಯರೆಂದರೆ ನಮ್ಮ ಜೀವನದ ಆಶಾಕಿರಣ. ವೈದ್ಯರು ನಮ್ಮ ನೋವುಗಳನ್ನು ದೂರ ಮಾಡುವ ದೇವರು. ಅವರ ತ್ಯಾಗ, ಶ್ರಮ ಮತ್ತು ಸೇವೆಗೆ ನಾವು ಚಿರಋಣಿಯಾಗಿರಬೇಕು ಎಂಬುದು ಎಲ್ಲರ ಆಶಯವಾಗಿದ್ದವು. ವೈದ್ಯರ ದಿನದಂದು ಪ್ರತಿ ವರ್ಷವೂ ಶಾಲೆಯ ಮಕ್ಕಳನ್ನ ವೈದ್ಯರ ಬಳಿ ಕಳಿಸಿ ವೈದ್ಯರಿಗೆ ಗುಲಾಬಿ ಹೂ ನೀಡಿ ಶುಭಾಶಯ ಕೋರುವುದು ವಾಡಿಕೆ. ಈ ವರ್ಷವೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿನ ವೈದ್ಯರು ಹಾಗೂ ಹಿರಿಯ ವೈದ್ಯ ಡಾಕ್ಟರ್ ರಾಮು ಅವರಿಗೂ ಶಾಲೆಯ ಮಕ್ಕಳು ಹೂ ನೀಡಿ ಹ್ಯಾಪಿ ಡಾಕ್ಟರ್ಸ್ ಡೇ ಎಂದು ಶುಭಾಶಯಗಳು ಕೋರಿದ್ರು. ಜಿಲ್ಲಾಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಮೇಶ್, ಡಾಕ್ಟರ್ ರಮ್ಯಾ ಅವರು ಮಕ್ಕಳಿಂದ ಶುಭಾಶಯ ಸ್ವೀಕರಿಸಿ ಮಾತನಾಡಿ, ಜನರ ಆರೋಗ್ಯ ಸಂಬಂಧಪಟ್ಟಾಗಿ ವೈದ್ಯರ ಸೇವೆ ಅಪಾರ. ವೈದ್ಯರ ದಿನದಂದು ನಮಗೆ ಬರುವ ಶುಭಾಶಯಗಳಿಂದ ಸೇವೆ ಮಾಡಲು ಇನ್ನಷ್ಟು ಹುಮ್ಮಸ್ಸು, ಆಸಕ್ತಿ ಉಂಟು ಮಾಡುತ್ತೆ. ಮಕ್ಕಳು ಮುಂದೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲಿ, ದೇಶ ಆರೋಗ್ಯ ಕ್ಷೇತ್ರದಲ್ಲಿ ಮುಂದುವರಿಯಲಿ. ವೈದ್ಯರ ದಿನದಂದು ಪುಟಾಣಿ ಮಕ್ಕಳು ವಿಭಿನ್ನವಾಗಿ ಶುಭಾಶಯ ಕೋರಿದ್ದು ಬಹಳಷ್ಟು ಖುಷಿ ನೀಡಿದೆ ಎಂದರು. ಜುಲೈ 1 ಪ್ರತಿ ವರ್ಷ ಇಡೀ ದೇಶದಲ್ಲಿ ಮಾಡ್ತೀವಿ. ಇದು ಮಾಡ್ತಕ್ಕಂಥ ಉದ್ದೇಶ ಡಾಕ್ಟರ್ BC ರಾಯಚಂದ್ರು ಅವರ ಸೇವೆಯನ್ನು ಗುರುತಿಸಿ ಅವರ ಜನ್ಮದಿನವನ್ನು ಇವತ್ತು ನಾವು ಈ ಡಾಕ್ಟರ್ ದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದೇನು ಉದ್ದೇಶ ಅಂದರೆ ಇಡೀ ಪ್ರಪಂಚದಲ್ಲಿ ಡಾಕ್ಟರ್ಸ್ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥದ್ದು, ಈ ಪಬ್ಲಿಕ್ ಸರ್ವಿಸು, ಹೆಲ್ತ್ ಸರ್ವಿಸ್ ಏನು ಕೊಡ್ತಾ ಇದೆ, ಆಮೇಲೆ ಜನಕ್ಕೆ ಒಂದು ಆರೋಗ್ಯವಾದ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥದ್ದು. ನಾವು ಒಂದು ಇಡೀ ಡಾಕ್ಟರ್ಸ್ನ ಗುರುತಿಸಿ
ನಾವು ಆಚರಣೆ ಮಾಡ್ತಾ ಇದ್ದೀವಲ್ಲ, ಇದು ಭಾಳ ಸಂತೋಷದ ವಿಷಯ. ನೆಕ್ಸ್ಟ್ ಏನಂದರೆ, ಈ ಮಕ್ಕಳು ಬಂದು ನಮ್ಗೆ ಇವತ್ತು ನಮ್ಮ ಸೇವೆಯನ್ನು ಗುರುತಿಸಿ ಒಂದು ಪ್ರೀತಿಯಿಂದ ಏನು ಒಂದು ವಿಶ್ ಮಾಡ್ತಾರೆ, ಭಾಳ ಸಂತೋಷ, ಹುಮ್ಮಸ್ಸು ಮತ್ತು ನಮಗಿನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಉಂಟು ಮಾಡ್ತದೆ. ಎರಡನೇದೇನೆಂದರೆ, ಈ ಮಕ್ಕಳು ಸಹ ನಾಳೆ ಚೆನ್ನಾಗಿ ಓದಿ ಭವಿಷ್ಯದಲ್ಲಿ ಒಂದು ಆರೋಗ್ಯ ಸೇವೆಯನ್ನು ನೀಡ್ತಕ್ಕಂಥ ಒಬ್ಬ ವೈದ್ಯರುಗಳಾಗಲಿ, ಅವರು ನಮ್ಮ ದೇಶ ಇನ್ನೂ ಹೆಚ್ಚಾಗಿ ಆರೋಗ್ಯದ ವಿಷಯದಲ್ಲಿ ಮುಂದುವರಿಲಿ, ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ನಾನು ಹೇಳೋದು ಇಷ್ಟ. ಈ ಸಂದರ್ಭದಲ್ಲಿ ಪ್ರೆಸಿಡೆನ್ಸಿ ಶಾಲೆಯ ಪ್ರಾಂಶುಪಾಲ ಮುಸ್ತಾಕ್, ಮುಖ್ಯ ಶಿಕ್ಷಕ ಹರೀಶ್, ಶಿಕ್ಷಕರಾದ ಸಬಿಹಾ, ಮುಬಾರಿಕಾ, ಪವಿತ್ರ ಇತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯ ಸರ್ಕಾರ ಬಡವರು ಮತ್ತು ಮಧ್ಯಮ ವರ್ಗದವರ ಅನುಕೂಲಕ್ಕಾಗಿ ಜಾರಿ ಮಾಡಿರುವ ಪಂಚ ಗ್ಯಾರಂಟಿ ಯೋಜನೆಗಳು ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿದ್ದು ದೇಶಕ್ಕೆ ಮಾದರಿಯಾಗಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ ಹಲವಾರು ಮಹಿಳೆಯರು ಆರ್ಥಿಕವಾಗಿ ಸದೃಢವಾಗಿದ್ದಾರೆ. ಜಿಲ್ಲೆಯಲ್ಲಿ 98% ಜನರಿಗೆ ಈ ಯೋಜನೆಗಳು ತಲುಪಿವೆ. 100% ಸಾಧನೆಗೆ ಇಲಾಖೆಗಳ ಸಹಕಾರ ಅಗತ್ಯತೆ ಇದೆ ಎಂದು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಯಲುವಳ್ಳಿ ಎನ್ ರಮೇಶ್ ಹೇಳಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಚಿಕ್ಕಬಳ್ಳಾಪುರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ರಾಜ್ಯ ಸರ್ಕಾರದ ಸಾಧನೆಗಳನ್ನು ಬಿಂಬಿಸುವ ವಸ್ತು ಪ್ರದರ್ಶನವನ್ನು ಜಿಲ್ಲಾ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಲುವಳ್ಳಿ ರಮೇಶ್ ಉದ್ಘಾಟಿಸಿ ಮಾತನಾಡಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ ಸೇರಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಮುಂದುವರೆದಿವೆ. ಸರ್ಕಾರ ನೀಡಿದ ಭರವಸೆಯಂತೆ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ. ಈ 5 ಯೋಜನೆಗಳು ಮಹಿಳೆಯರು, ಬಡವರು ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಆರ್ಥಿಕ ಸಬಲೀಕರಣದಲ್ಲಿ ಮಹತ್ತರ ಪಾತ್ರ ವಹಿಸುತ್ತಿವೆ. ಪಂಚ ಗ್ಯಾರಂಟಿ ಯೋಜನೆಗಳು ದೇಶದಲ್ಲೇ ಮಾದರಿಯಾಗಿದ್ದು ಹಲವು ರಾಜ್ಯಗಳು ಇವುಗಳನ್ನೇ ಮಾದರಿಯಾಗಿರಿಸಿಕೊಂಡು ಆ ರಾಜ್ಯಗಳಲ್ಲಿ ಜಾರಿ ಮಾಡಿವೆ. ಜಿಲ್ಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳು 100% ಗುರಿ ಸಾಧಿಸಲು ಜಿಲ್ಲಾಡಳಿತದ ಎಲ್ಲಾ ಇಲಾಖೆಗಳ ಸಹಕಾರದೊಂದಿಗೆ ಶ್ರಮಿಸಲಾಗುವುದು ಎಂದು ತಿಳಿಸಿದರು. ಅಧಿಕಾರಿ ವರ್ಗದವರೇ, ಕೃಷಿ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸಿದ್ದರಾಮಣ್ಣವರು ಮತ್ತು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳು ಕಳೆದು ಕೆಲವು ದಿನಗಳಾಗಿದೆ. ಈ ಸುಸಂದರ್ಭದಲ್ಲಿ ಇಡೀ ದೇಶವೆಲ್ಲ, ಇಡೀ ವಿಶ್ವದಲ್ಲಿ ಮೆಚ್ಚುವಂತಹ ಬಡಪರವಾದ ಮಧ್ಯಮ ವರ್ಗದವರ ಎಲ್ಲ ಸಮುದಾಯಗಳ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇವತ್ತು ಇಡೀ ರಾಷ್ಟ್ರದಲ್ಲಿಯೇ ಮಾದರಿಯಾಗಿ ನಮ್ಮ ಈ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಘನ ಸರ್ಕಾರ ಅಧಿಕಾರಿ ವಹಿಸಿಕೊಂಡ ದಿನಾನೇ ಏನು ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಪ್ರಸ್ತಾವನೆಯನ್ನು ಮಾಡಿದ್ವಿ, ಏನು ನಾವು ಪ್ರಣಾಳಿಕೆಯಲ್ಲಿ ಘೋಷಣೆಯನ್ನು ಮಾಡಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಡಿಯಲ್ಲಿ, ಅದನ್ನು ಇಡೀ ದೇಶದಲ್ಲೇ ಕಾರ್ಯಗತಗೊಳಿಸಿ ಯಶಸ್ವಿಯಾಗಿ ನಡ್ಕೊಂಡು ಕಳೆದ 2 ವರ್ಷಗಳಿಂದ ಕೋಟ್ಯಾಂತರ ಜನಕ್ಕೆ ಗೃಹಲಕ್ಷ್ಮಿಯಲ್ಲಿ, ಗೃಹ ಜ್ಯೋತಿಯಲ್ಲಿ, ಶಕ್ತಿಯಲ್ಲಿ, ಯುವ ನಿಧಿಯಲ್ಲಿ 5 ಗ್ಯಾರಂಟಿಗಳಲ್ಲಿ 100%ಕ್ಕೆ 98-90ರಷ್ಟು ಯಶಸ್ವಿಯನ್ನು ನಾವು ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ವಿ ಬಸವರಾಜ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಎಂ ಜುಂಜಣ್ಣ ಇನ್ನಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತಮಿಳುನಾಡಿನಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿದ ರಾಮಾನುಜಾಚಾರ್ಯರವರ ವಂಶೀಕರಿಗೆ ಆಂಧ್ರಪ್ರದೇಶದಿಂದ ಬಂದು ಕರ್ನಾಟಕದಲ್ಲಿ ನೆಲೆಸಿ ತಮ್ಮ ಜೀವನ ಸಾಗಿಸಿದ ವಿಶ್ವೇಶ್ವರಯ್ಯ ವಂಶೀಕರಿಗೆ ಆವತಿ ಕೆಂಪೇಗೌಡರು ಸ್ಥಳಾವಕಾಶ ನೀಡಿ ಅವರ ಧರ್ಮ ಪ್ರಚಾರ ಮತ್ತು ಜೀವನ ಸೌಕರ್ಯಕ್ಕೆ ಅನುವು ಮಾಡಿಕೊಟ್ಟ ಹೃದಯ ವಿಶಾಲವುಳ್ಳ ಕೆಂಪೇಗೌಡರ ವಂಶವೃಕ್ಷವನ್ನ ನ್ಯಾಯಾಧೀಶರ ಮುಂದೆ ಪಿಪಿಟಿ ಮೂಲಕ ಕೆಪಿಟಿಸಿಎಲ್ ಎಸ್ಕಾಂ ಎಂಪ್ಲಾಯೀಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಸಂಪನ್ಮೂಲ ವ್ಯಕ್ತಿ ವಿ ನಾರಾಯಣಗೌಡ ಪ್ರದರ್ಶನ ಮಾಡಿದ್ರು. ನಂತರ ಈ ಕಾರ್ಯಕ್ರಮದ
ಚಿಕ್ಕಬಳ್ಳಾಪುರ ನಗರದ ವಕೀಲರ ಸಂಘದ ಪದಾಧಿಕಾರಿಗಳು ವಕೀಲರ ಸಂಘದ ಸಭಾಂಗಣದಲ್ಲಿ ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತಿ ಆಚರಣಾ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ್ದ ಕೆಪಿಟಿಸಿಎಲ್ ಬಸ್ಕಾಂ ಎಂಪ್ಲಾಯೀಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಸಂಪನ್ಮೂಲ ವ್ಯಕ್ತಿ ವಿ ನಾರಾಯಣಗೌಡ ಕೆಂಪೇಗೌಡರ ವಂಶವೃಕ್ಷ ಹಾಗೂ ಅವರು ಬೆಳೆದು ಬಂದ ಜೀವನ ಚರಿತ್ರೆಯನ್ನ ಪಿಪಿಟಿ ಮೂಲಕ ಪ್ರದರ್ಶಿಸಿದರು. ಕೆಂಪೇಗೌಡರ ವಂಶವೃಕ್ಷದಲ್ಲಿ 3 ತಲೆಮಾರಿನಲ್ಲಿಯೂ ಅಪ್ಪ, ಮಗ, ಮೊಮ್ಮಗ ಹೀಗೆ 3 ಜನರು ಕೆಂಪೇಗೌಡ ಹೆಸರಿನಲ್ಲೇ ಪ್ರಸಿದ್ಧಿ ಹೊಂದಿದ್ದಾರೆ. ಅವರ ಪೈಕಿ 2ನೇ ಕೆಂಪೇಗೌಡರು ಬೆಂಗಳೂರು ನಿರ್ಮಾಣ ಮಾಡಿದ್ರೆ ಆವತಿಯಲ್ಲಿ ಜೀವನ ಸಾಗಿಸಿದ ಕೆಂಪೇಗೌಡರು ತಮಿಳುನಾಡಿನಿಂದ ಬಂದು ಕರ್ನಾಟಕದಲ್ಲಿ ನೆಲೆಯೂರಿದ ರಾಮಾನುಜಾಚಾರ್ಯ ಹಾಗೂ ಆಂಧ್ರಪ್ರದೇಶದಿಂದ ಕನ್ನಡ ನಾಡಿನಲ್ಲಿ ಜೀವನ ಕಂಡುಕೊಂಡ ವಿಶ್ವೇಶ್ವರಯ್ಯ ವಂಶಿಕರಿಗೂ ಸ್ಥಳಾವಕಾಶ ಮಾಡಿಕೊಟ್ಟು ಅವರು ಉಳಿದು ಬೆಳೆಯಲು ಆಶ್ರಯ ನೀಡಿದ ಹೃದಯ ವೈಶಾಲ್ಯವನ್ನ ಮೆರೆದ್ರು. ಅವರು ಪೇಟೆ ಕೋಟೆ ನಿರ್ಮಿಸುವಾಗ ಒಂದು ಮಹಿಳೆಯನ್ನ ಬಲಿ ಕೊಡಬೇಕಾದ ಸಂದರ್ಭ ಬಂದಾಗ ಕೋಟೆಯ ನಿರ್ಮಾಣವನ್ನೇ ಕೈಬಿಡುವ ಯೋಚನೆ ಬಂದಿದ್ದ ಕೆಂಪೇಗೌಡರ ಸೊಸೆ ಲಕ್ಷ್ಮಮ್ಮ ಎಂಬಾಕೆ ಸ್ವತಃ ತಾನಾಗಿಯೇ ಹಾರವಾಗಿ ಬಿಟ್ಟಳು. ಅವರ ಹೆಸರೇ ಈಗಿನ ಕೋರಮಂಗಲದ ಲಕ್ಷ್ಮೀ ಟೆಂಪಲ್ ಆಗಿ ರೂಪುಗೊಂಡಿದೆ ಎಂದು ಕೆಂಪೇಗೌಡರ ಚರಿತ್ರೆ ಬಗ್ಗೆ ಮಾಹಿತಿ ನೀಡಿದ್ರು. ಕೆಂಪೇಗೌಡರ ವಂಶಸ್ಥರು ಆವತಿಗೆ ಬಂದರು. ಆಂಧ್ರಪ್ರದೇಶದಿಂದ ಬಂದಂತ ಸರ್ ವಿಶ್ವೇಶ್ವರ ವಂಶಸ್ಥರು ಆವತಿಗೆ ಬಂದರು. ದೊಡ್ಡ ಬೈರಪ್ಪಗೌಡ ಅಂತ ಆವತಿ ಪರಗೌಡ ಆಗಿದ್ರು. ಆವತಿ ಅವರು ಸರ ಕೊಡ್ತಾರೆ ಸರ್ ವಿಶ್ವೇಶ್ವರ ಅವರ ವಂಶಸ್ಥರಿಗೆ. ಇದೇ ಕೆಂಪೇಗೌಡರ ವಂಶಸ್ಥರು ಜಾಗ ಕೊಟ್ಟಿದ್ದು ಆವತಿನೇ. ಸರ್ ವಿಶ್ವೇಶ್ವರ ಅವರಿಗೆ ಅವರು ಒಂದು ವಂಶಕ್ಕೆ ಜಾಗ ಕೊಟ್ಟಿದ್ದು ಆವತಿನೇ. ಆವತಿಯಿಂದ ಮತ್ತೆ ಬೇರೆ ಬೇರೆಲ್ಲ ಬರ್ತಾರೆ. ಇಲ್ಲಿ ನಾನು ಒಂದು ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ರಾಜ್ಯ ಆ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಧಾರಾಳತ್ವ ಮತ್ತೆ ವಿಶಾಲತ್ವ ಇತ್ತು ಅನ್ನೋದಕ್ಕೆ 2 ಎಕ್ಸಾಂಪಲ್ಸ್ ಹೇಳ್ತೀವಿ. ಇವತ್ತು ನಮ್ಮ ಗುರು ಸಿದ್ದರಾಚಾರ್ಯ ಆದಿಗುರು ಸಿದ್ದರಾಚಾರ್ಯ ಬಂದಿದ್ದು ಕೇರಳದಿಂದ. ಕೇರಳದಿಂದ ಬಂದವರು ಇವತ್ತು ನಮ್ಮ ಶೃಂಗೇರಿ ಮಠ ಸ್ಥಾಪನೆ ಮಾಡೋದು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶೆ ನೇರಳೆ ವೀರಭದ್ರಯ್ಯ ಭವಾನಿ, ವಕೀಲರ ಸಂಘದ ಅಧ್ಯಕ್ಷ ಕೆವಿ ಅಭಿಲಾಷ್, ಉಪಾಧ್ಯಕ್ಷ ಮುನಿರಾಜು, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ಜಂಟಿ ಕಾರ್ಯದರ್ಶಿ ಚಂದ್ರಶೇಖರ್ ಖಜಾಂಚಿ, ಆಯೂಬ್ ಖಾನ್, ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರು, ಹಿರಿಯ ವಕೀಲರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಿದ್ದು ಜನರ ಬಳಕೆಗಾಗಿ ಇಂದಿನ ಜಲಮೂಲಗಳು ಸಾಕಾಗ್ತಿಲ್ಲ. ಹಾಗಾಗಿ ವಾಟದ ಹೊಸಹಳ್ಳಿ ಕೆರೆ ನೀರನ್ನು ಬಳಸಿಕೊಳ್ಳುವ ಬಗ್ಗೆ ರೈತರು ಮತ್ತು ಅಚ್ಚುಕಟ್ಟುದಾರರಿಗೆ ತೊಂದರೆ ಆಗದ ರೀತಿ ಕೈಗೊಳ್ಳಬೇಕಾದ ಕ್ರಮಗಳು ಹಾಗೂ ಎತ್ತಿನಹೊಳೆ ನೀರನ್ನು ತುಂಬಿಸುವ ಬಗ್ಗೆ ರೈತರೊಂದಿಗೆ ಜಿಲ್ಲಾಧಿಕಾರಿ ರವೀಂದ್ರ ಸಂವಾದ ನಡೆಸಿ ಸಂಪುಟ ಸಭೆ ನಡೆಯುವ ಒಳಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ತಿಳಿಸಿದರು. ಗೌರಿಬಿದನೂರು ನಗರದ ಇಂದಿನ ಜನಸಂಖ್ಯೆ ಸುಮಾರು 60,000 ಇದೆ. ದಿನನಿತ್ಯ ವಿದ್ಯಾರ್ಥಿಗಳು, ಇತರ ಊರುಗಳಿಂದ ಬರುವವರು ಸೇರಿ ಸುಮಾರು 75,000 ಇದ್ದು ಜನರಿಗೆ ಬಳಕೆಗಾಗಿ ಇಂದಿನ ಜಲಮೂಲಗಳು ಸಾಕಾಗ್ತಿಲ್ಲ. ಆದ ಕಾರಣ ವಾಟದ ಹೊಸಹಳ್ಳಿ ಕೆರೆ ನೀರು ಬಳಸಿಕೊಳ್ಳಲು ಕೆರೆಯ ವ್ಯಾಪ್ತಿಯ ಸುಮಾರು 19 ಗ್ರಾಮಗಳ ವ್ಯಾಪ್ತಿಯ ಜನರ ವಿರೋಧವಿದೆ. ಈ ಬಗ್ಗೆ ಚರ್ಚಿಸಲು ಇಂದು ಸಂವಾದ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇಂದಿನ ಸಂವಾದ ವಿವರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಅವರ ಗಮನಕ್ಕೆ ತರುವೆ ಎಂದು ಜಿಲ್ಲಾಧಿಕಾರಿ ರವೀಂದ್ರ ತಿಳಿಸಿದರು. ಇವರು ಇಂದು ತಾಲೂಕು ಕಚೇರಿ ಸಭಾಂಗಣದಲ್ಲಿ ರೈತರು ಜನಪ್ರತಿನಿಧಿಗಳೊಂದಿಗೆ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಎತ್ತಿನಹೊಳೆ ನೀರನ್ನು ವಾಟದ ಹೊಸಹಳ್ಳಿ ಕೆರೆಗೆ ತಂದು ಅಲ್ಲಿಂದ ಪೈಪ್ಲೈನ್ ಮೂಲಕ ನಗರಕ್ಕೆ ತರಲು ಈ ಯೋಜನೆಯ ಉದ್ದೇಶ. ಎತ್ತಿನಹೊಳೆ ನೀರನ್ನು ವಾಟದ ಹೊಸಹಳ್ಳಿ ಕೆರೆಗೆ ತರುವುದರಿಂದ ಸಮೀಪ ಹಳ್ಳಿಗಳ ರೈತರ ಕೊಳವೆ ಬಾವಿಗಳು ಮರುಪೂರಣವಾಗುತ್ತದೆ. ಈ ಯೋಜನೆಯಿಂದ ಕೆರೆ ಕೆಳಗಿನ ರೈತರಿಗೆ ಅನುಕೂಲವಾಗುವುದಲ್ಲದೆ ನಗರವಾಸಿಗಳ ದಾಹ ತೀರಿಸಬಹುದು. ಇಲ್ಲಿನ ಜನರಿಗೆ ಕುಡಿಯಲು ನೀರಿನ ಅವಶ್ಯಕತೆ ಇದೆ. ಕೆರೆಯಲ್ಲಿ ಒಂದು ಹಂತದವರೆಗೆ ನೀರನ್ನು ಪ್ರತಿದಿನ ಬಳಸಲು ಕೆಲವರು ಸೂಚಿಸಿದ್ದಾರೆ. ಎಲ್ಲರ ಹಿತವನ್ನ ಕಾಪಾಡಿ ನೀರಿನ ಬಳಕೆ ಮಾಡಬೇಕಾಗಿದೆ. ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆಗಳು ತ್ವರಿತವಾಗಿ ಬೇಕಾಗಿದೆ. ಇಂದು ಚರ್ಚೆಯಾದ ಎಲ್ಲಾ ವಿಷಯಗಳು ಉಸ್ತುವಾರಿ ಸಚಿವರ ಗಮನಕ್ಕೆ ತರುವೆ ಎಂದು ತಿಳಿಸಿದರು. ಉಸ್ತುವಾರಿ ಸಚಿವರ ಅವರ ಬಳಿ ಈ ಎಲ್ಲ ವಿಷಯಗಳನ್ನು ನಾನು ಅವರ ಗಮನಕ್ಕೆ ತರ್ತೀನಿ. ತಂದು ನಂತರದಲ್ಲಿ ನೀರಿನ ಹಂಚಿಕೆಯನ್ನು ಯಾವ ರೀತಿ ಮಾಡಿಕೊಳ್ಬೇಕು ಎಂಬತಕ್ಕಂಥ ಒಂದು ತೀರ್ಮಾನವನ್ನು ಕೈಗೊಳ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನೀವು ನೀಡಿರ್ತಕ್ಕಂಥ ವಿಷಯ ಏನಿದೆ ತುಂಬ ಸಹಕಾರಿಯಾಗಿದೆ. ಗೊತ್ತಾಯ್ತಲ್ಲ. ಹಾಗೆಯೇ ಮತ್ತೊಂದು ಏನು ಹೇಳ್ತಾ ಇದ್ದೀರಾ ಅಂದರೆ, ನೀವು ಪೈಪ್ಲೈನನ್ನು ಮಾಡಲಿಕ್ಕೂ ಕೂಡ ನಾವು ಅವಕಾಶ ಕೊಡೋದಿಲ್ಲ. ಏನು ಅಮೃತ್ 2.0 ಅಂಡರ್ನಲ್ಲಿ ನಾವು ಪೈಪ್ಲೈನ್ ಮಾಡಲಿಕ್ಕೂ ಕೂಡ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಪೈಪ್ಲೈನನ್ನು ಏನು ಸರ್ಕಾರದ ಯೋಜನೆ ಇದೆ ಅಥವಾ ಟೆಂಡರ್ ಪ್ರಕ್ರಿಯೆ ಏನಿದ್ದಾವೆ ಅದನ್ನೆಲ್ಲ ಮಾಡಿಕೊಂಡು
ಆ ಒಂದು ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾಮಗಾರಿಗಳನ್ನು ಕೈಗೊಂಡ ಮಾತ್ರಕ್ಕೇ ಅಲ್ಲಿಂದ ಏನು ನೀರು ತಕ್ಷಣವೇನು ಡ್ರಾ ಮಾಡಲಿಕ್ಕೆ ಹೋಗೋದಿಲ್ಲ. ಗೊತ್ತಾಯ್ತಲ್ಲ? ಅದನ್ನು ನಾನು ಚರ್ಚೆ ಮಾಡ್ತೀನಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೊಂದಿಗೆ. ಈ ವಿಷಯವನ್ನು ನೀವೇನು ಹೇಳಿದ್ದೀರ ಆ ವಿಷಯವನ್ನು ಅವ್ರ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಒಟ್ಟಾರೆ ಇದುವರೆಗೂ ಕೂಡ ನೀವೆಲ್ಲರ ಒಂದು ವಿಷಯಗಳು ಏನಿದಾವೆ ಅಂದರೆ ಏನು ವಾರ್ಡೋತ್ಸವ ಜುಲೈ 2ರಂದು ಕ್ಯಾಬಿನೆಟ್ ಸಮಾವೇಶ ಇರುವುದರಿಂದ ತುರ್ತಾಗಿ ಇಂದಿನ ಸಮಾವೇಶ ಏರ್ಪಡಿಸಲಾಗಿದೆ ಎಂದರು. ಇಂದಿನ ಸಂವಾದ ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಮಹೇಶ್ ಪತ್ರಿ, ನಗರಸಭೆಯ ಆಯುಕ್ತರಾದ ಗೀತಾ, ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣ, ನೀರಾವರಿ ಅಭಿಯಂತರರು, ಪರಿಸರವಾದಿ ಚೌಡಪ್ಪ, ರೈತರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಅವ್ರ ಬಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕಸು ಚಿಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ತಾಲೂಕಿನ ಕೊಯ್ರಾ ಡೇರಿ ಆವರಣದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ರಾಜೀನಾಮೆಯಿಂದಾಗಿ ತೆರವಾಗಿದ್ದ ಸ್ಥಾನಕ್ಕೆ ನೂತನವಾಗಿ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ಚುನಾವಣೆ ನಡೆಯಿತು. ಅಧ್ಯಕ್ಷ ಸ್ಥಾನಕ್ಕೆ ಸಿ ವೆಂಕಟೇಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಡಿ ರಾಜಣ್ಣ ನಾಮಪತ್ರ ಸಲ್ಲಿಸಿದ್ದು, ಯಾರೊಬ್ಬರೂ ನಾಮಪತ್ರ ಸಲ್ಲಿಸದ ಕಾರಣ ಮುಂದಿನ ಆಡಳಿತ ಅವಧಿಗೆ ನೂತನ ಅಧ್ಯಕ್ಷರಾಗಿ ಸಿ ವೆಂಕಟೇಶ್ ಮತ್ತು ಉಪಾಧ್ಯಕ್ಷರಾಗಿ ಡಿ ರಾಜಣ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಚೇತನ ಆರ್ ಘೋಷಿಸಿದರು. ನೂತನ ಅಧ್ಯಕ್ಷ ಸಿ ವೆಂಕಟೇಶ್ ಮಾತನಾಡಿ, ಸಂಘದ ಶ್ರೇಯೋಭಿವೃದ್ಧಿಗಾಗಿ ಸರ್ವಾನುಮತದಿಂದ ತಮ್ಮನ್ನು ಆಯ್ಕೆ ಮಾಡಿರುತ್ತಾರೆ. ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘದ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್, ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಕೆಎನ್ ರಮೇಶ್ ಬಾಬು, ರೈತ ಮೋರ್ಚಾ ಉಪಾಧ್ಯಕ್ಷ ಕೆಸಿ ಮುನಿರಾಜು, ಬಿಜೆಪಿ ಮುಖಂಡ ಆರ್ ನಂಜೇಗೌಡ, ಯುವ ಮೋರ್ಚಾ ಹೋಬಳಿ ಅಧ್ಯಕ್ಷ ವೆಂಕಟೇಗೌಡ, ಮುಖಂಡರಾದ ಅಶ್ವಥ್ ಗೌಡ, ಕೆಆರ್ ಮಂಜುನಾಥ್ ಮತ್ತಿತರರು ಹಾಜರಿದ್ದರು. ಗೌರಿಬಿದನೂರು ತಾಲೂಕಿನ ನಗರಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಮತ್ತು ಪಿಡಿಒ ಪರಸ್ಪರ ಹೊಡೆದಾಡಿಕೊಂಡು ಕೌಂಟರ್ ಕೇಸ್ ದಾಖಲು ಮಾಡಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಸೋಮವಾರ ನಡೆದಿದೆ. ಇಬ್ಬರು ಸಾರ್ವಜನಿಕ ಆಸ್ಪತ್ರೆಯ ಒಂದೇ ವಾರ್ಡಿನಲ್ಲಿ ದಾಖಲಾಗಿದ್ದಾರೆ. ಅಕ್ಕಪಕ್ಕದ ಬೆಡ್ಗಳಲ್ಲಿದ್ದು ಪತ್ರಿಕೆಯೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಿದ್ದಮ್ಮ, ಪಿಡಿಒ ಈ ಸೊತ್ತು ಮಾಡಿಕೊಡ್ತಿಲ್ಲ ಎಂದು ಸಾರ್ವಜನಿಕರೊಬ್ಬರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ಪಿಡಿಒರನ್ನು ವಿಚಾರಿಸಿದಾಗ ಅವರು ನೀನ್ಯಾವ ದೊಡ್ಡ ಮನುಷ್ಯಳು, ನನ್ನನ್ನು ಕೇಳುವುದಕ್ಕೆ ಎಂದು ಮುಂತಾಗಿ ಏಕವಚನದಲ್ಲಿ ನಿಂದಿಸಿ ಜಾತಿ ನಿಂದನೆ ಮಾಡಿ ನನ್ನ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದ್ರು. ಹಲ್ಲೆಯಿಂದ ನನ್ನ ಮೈಕೈಗೆ ತುಂಬಾ ನೋವುಂಟಾಗಿದೆ ಎಂದು ದೂರಿದ್ರು. ಅಧ್ಯಕ್ಷರ ಆರೋಪಕ್ಕೆ ಉತ್ತರಿಸಿದ ಪಿಡಿಒ ವಿಜಯಮ್ಮ, ಕಚೇರಿಯ ಕೆಲಸ ಮುಗಿಸಿಕೊಂಡು ತಾಲೂಕು ಕೇಂದ್ರಕ್ಕೆ ಮರಳುತ್ತಿದ್ದಾಗ ತನ್ನ ಸಹಚರರೊಂದಿಗೆ ಹಿಂದಿನಿಂದ ಆಗಮಿಸಿದ ಅಧ್ಯಕ್ಷೆ ಸಿದ್ದಮ್ಮ ಬಂದು ನನ್ನ ಜಡೆ ಹಿಡಿದು ಎಳೆದು ಕೈಯಿಂದ ಗುದ್ದಿ ಮೈಗೆ ನೋವುಂಟು ಮಾಡಿದ್ದಾರೆ. ನನಗೆ ಕಚೇರಿ ಕೆಲಸ ಮಾಡಲು ಅವಕಾಶ ನೀಡುತ್ತಿಲ್ಲ ಎಂದು ಆರೋಪಿಸಿದ್ರು.
ಕಳೆದ 6 ತಿಂಗಳಿಂದ ಅಧ್ಯಕ್ಷೆ ಮತ್ತು ಪಿಡಿಒ ನಡುವೆ ಮುಸುಕಿನ ಗುದ್ದಾಟ ನಡೆಯುತ್ತಿತ್ತು. ಇಂದು ಅದು ಹೊಡೆದಾಟದ ಹಂತಕ್ಕೆ ಬಂದಿದೆ. ಮೇಲಾಧಿಕಾರಿಗಳು ಇದನ್ನ ಮೊಳಕೆಯಲ್ಲೇ ಚಿವುಟಿ ಹಾಕದೆ ನಿರ್ಲಕ್ಷಿಸಿದ್ದರಿಂದ ಅದು ಈ ಹಂತ ತಲುಪಿತು. ಈಗಲಾದರೂ ಮೇಲಾಧಿಕಾರಿಗಳು ಬಿಗಿ ಕ್ರಮ ತೆಗೆದುಕೊಂಡು ಪರಿಹರಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಗೌರಿಬಿದನೂರಿನ ಸೆಂಟ್ ಜಾನ್ಸ್ ಶಾಲೆಯಲ್ಲಿ ನಡೆದ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಾಯುಕ್ತೆ ಗೀತಾ ಭಾಗವಹಿಸಿ ಮಾತನಾಡಿ, ನಗರಸಭೆಯ ಅಧಿಕಾರಿಗಳು ಎಷ್ಟೇ ಕಾಳಜಿ ವಹಿಸಿ ಪ್ಲಾಸ್ಟಿಕ್ ಮಾರಾಟಗಾರರಿಗೆ ದಂಡ ವಿಧಿಸಿದ್ರೂ ಸಹ ನಿಯಂತ್ರಣ ಸಾಧ್ಯವಾಗ್ತಿಲ್ಲ. ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಾಗಿದೆ. ಇಂದಿನ ವಿದ್ಯಾರ್ಥಿಗಳೇ ನಾಳೆಯ ಪ್ರಜೆಗಳು. ನೀವು ಮನಸ್ಸು ಮಾಡಿದರೆ ಮನೆ ಮಂದಿಗೆ ಅಕ್ಕಪಕ್ಕದವರಿಗೆ ಜಾಗೃತಿ ಮೂಡಿಸಲು ಸಾಧ್ಯವಾಗುತ್ತದೆ. ನಗರ ಸ್ವಚ್ಛತೆ ಕೇವಲ ನಗರ ಪೌರ ಕಾರ್ಮಿಕರಿಂದ ಮಾತ್ರ ಮಾಡಲು ಸಾಧ್ಯವಿಲ್ಲ. ಜನರ ಸಹಭಾಗಿತ್ವ ಬೇಕಾಗಿದೆ. ಇದರ ಬಗ್ಗೆ ಜಾಗೃತಿ ಮೂಡಿಸಲು ನೀವು ಮಾಡಿದ ಪ್ರಯತ್ನ ಅಭಿನಂದನೀಯ ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಛದ್ಮವೇಷ ಭೂಷಣಗಳು ಅತಿಥಿಗಳನ್ನು ಆಕರ್ಷಿಸಿತು. ಈ ವೇಳೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್, ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಪ್ರಿಯ ಗ್ರಾಹಕರೇ, ಕರ್ನಾಟಕ ಸರ್ಕಾರ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಿಂದ ಗುಡಿಬಂಡೆ ಬೆಸ್ಕಾಂ ಉಪವಿಭಾಗ ಕಚೇರಿ ಮುಂಭಾಗದಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ವಿದ್ಯುತ್ ಸುರಕ್ಷತಾ ಸಪ್ತಾಹ ಜಾಗೃತಿ ಜಾಥಾಗೆ ಬೆಸ್ಕಾಂ ಚಿಕ್ಕಬಳ್ಳಾಪುರ ವಿಭಾಗದ ಎಇಇ ಅನಿಲ್ ಕುಮಾರ್ ಚಾಲನೆ ನೀಡಿ ಮಾತನಾಡಿ, ಬೆಂಗಳೂರು ವಿದ್ಯುತ್ ಕಂಪನಿ ನಿಗಮದ ಆದೇಶದಂತೆ ವಿದ್ಯುತ್ ಸುರಕ್ಷತೆ ಬಗ್ಗೆ ಜನ ಜಾಗೃತಿ ಮೂಡಿಸಲು ಗುಡಿಬಂಡೆ ಬೆಸ್ಕಾಂ ಕಚೇರಿಯಿಂದ ಅಂಬೇಡ್ಕರ್ ಪುತ್ಥಳಿವರೆಗೆ ಮುಖ್ಯ ರಸ್ತೆಯಲ್ಲಿ ಜನಜಾಗೃತಿ ಜಾಥಾವನ್ನು ನಡೆಸಿದ್ದು, ಜನರು ವಿದ್ಯುತ್ ಸುರಕ್ಷತೆ ಕ್ರಮಗಳನ್ನು ಅನುಸರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಗುಡಿಬಂಡೆ ಉಪವಿಭಾಗದ ಎಇಇ ವಿಶ್ವಾಸ್, ಜೆಸಿ ಕೃಷ್ಣೇ ನಾಯಕ್, ಎಇ ವತ್ಸಲ, ಪ್ರಭಾತಿ ಜೆಇ ಸದಾಶಿವಪ್ಪ, ವಾಟದ ಹೊಸಹಳ್ಳಿ ಜೆಇ ರಾಘವೇಂದ್ರ, ಡಿಪಾಳಿಯ ಜೆಇ ಶೇಖರ್ ಸಿಂಗ್, ಬೆಸ್ಕಾಂ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತಿತರರು ಭಾಗವಹಿಸಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಸು ಮೇಯಿಸಲು ಹೋಗಿದ್ದ ರೈತನ ಮೇಲೆ ಚಿರತೆ ದಾಳಿ. ಸ್ಥಳೀಯರು ಧಾವಿಸುತ್ತಿದ್ದಂತೆ ಪೊದೆಯಲ್ಲಿ ಆವಿತು ಕುಳಿತ ಚಿರತೆಯನ್ನ ಸಾಹಸ ಮಾಡಿ ಸೆರೆ ಹಿಡಿದ ಗ್ರಾಮಸ್ಥರು. ಕ್ಯಾಬಿನೆಟ್ನಲ್ಲಿ ಜಂಗಮಕೋಟೆ ಕೈಗಾರಿಕಾ ಪ್ರದೇಶವನ್ನ ಕೈಬಿಡುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ. ರೈತ ಸಂಘದ ಹೋರಾಟಕ್ಕೆ ಹಲವು ಸಂಘ ಸಂಸ್ಥೆಗಳ ಬೆಂಬಲ. ಕ್ಯಾಬಿನೆಟ್ ಸಭೆ ಭಯ, ಡಿಸಿ ಕಚೇರಿಗೆ ಪೊಲೀಸ್ ಸರ್ಪಕಾವಲು. ನಂದಿ ಬೆಟ್ಟದಲ್ಲಿ ನಡೆಯುವ ಸಚಿವ ಸಂಪುಟ ಸಭೆಗೆ ಕ್ಷಣಗಣನೆ. ಬಯಲು ಸೀಮೆ ಜಿಲ್ಲೆಗಳಿಗೆ ಹೊಸ ಯೋಜನೆಗಳ ನಿರೀಕ್ಷೆ. ಸಿದ್ಧತೆಗಳನ್ನು ವೀಕ್ಷಿಸಿದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ಓವರ್ಟೇಕ್ ಮಾಡುವ ಭರದಲ್ಲಿ ಇನೋವಾ ಕಾರು ಡಿವೈಡರ್ಗೆ ಡಿಕ್ಕಿ, ಪಲ್ಟಿ. 4 ಸಾವು ಮತ್ತು 4 ಸ್ಥಿತಿ ಗಂಭೀರ. ದೊಡ್ಡಬಳ್ಳಾಪುರ ಮಾಕಳಿ ಬಳಿ ಭೀಕರ ಅಪಘಾತ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.